ಎಪಿಎಂಸಿ ವರ್ತಕರ ಮಳಿಗೆಗಳಿಗೆ ಅಧಿಕಾರಿಗಳು ದಿಢೀರ್ ನೋಟಿಸ್ ನೀಡಿ ಬೀಗ ಜಡಿಯಲು ಮುಂದಾಗಿದ್ರು. ಇನ್ನು ಈ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿತ್ತು. ಮಾನವೀಯತೆ ತೋರದ ಎಪಿಎಂಸಿ ಅಧಿಕಾರಿ ವಿರುದ್ಧ ದೊಡ್ಡ ಪ್ರತಿಭಟನೆಯೇ ನಡೆದಿದೆ. ಹಾಗಿದ್ರೆ ಆ ಅಧಿಕಾರಿ ಮಾಡಿದ್ದಾದರೂ ಏನು? ಈ ಸ್ಟೋರಿ ನೋಡಿ. ಒಂದೆಡೆ ಟ್ಯಾಂಕ್ ಮೇಲೆ ಹತ್ತಿ ಕೂಗಾಡ್ತಿರುವ ವರ್ತಕರು, ಇನ್ನೊಂದೆಡೆ ವಿಷ ಕುಡಿಯಲು ಪ್ರಯತ್ನಿಸ್ತಾ ಇರುವ ದೃಶ್ಯ. ಈ ಎಲ್ಲ ಹೈಡ್ರಾಮಾ ನಡೆದಿದ್ದು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ. ಅಧಿಕಾರಿಗಳು ಮಳಿಗೆ ಖಾಲಿ ಮಾಡುವಂತೆ ನೋಟಿಸ್ ನೀಡಿದ್ದು, ಇಂದು ಬೆಳಿಗ್ಗೆ ಮೈಕ್ನಲ್ಲಿ ಅನೌನ್ಸ್ ಮಾಡಿ 152 ಮಳಿಗೆಗಳನ್ನು ಖಾಲಿ ಮಾಡಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಇದರಿಂದ ವರ್ತಕರು ಹಾಗೂ ರೈತರಿಗೆ ದಿಕ್ಕೆ ತೋಚದಂತಾಗಿದೆ. ಡಬಲ್ ಬೆಂಚ್ಗೆ ಹೋಗಿದ್ದೀವಿ, ಪೆಂಡಿಂಗ್ ಇದೆ, ಇವತ್ತು ಕೇಸ್ ಇದೆ. ಇದೆಲ್ಲ ರಿಕ್ವೆಸ್ಟ್ ಮಾಡಿ ಕಾಲು ಮುಗಿ ಕೇಳೋಲ್ಲ, ಅಂಗಡಿ ಬೀಗ ಹಾಕು ಅಂತ ಹೇಳ್ತೀರ ಸರ್. ಏನು ನಾವು ಡಬಲ್ ಬೆಂಚಲ್ಲಿ ತೀರ್ಮಾನ ಆಗೋವರೆಗೂ ತಗೋಬೇಡ ಅಂದ್ರೂ ಕೇರೆ ಮಾಡ್ತಿಲ್ಲ. ಇವರೊಬ್ಬರೇ ಸ್ವಲ್ಪ ಅಧಿಕಾರ ತಗೊಂಡ ಇದ್ರ ಮೇಲೆ ಅಧಿಕಾರ ಇಲ್ವಾ? ಇದೇ ನಿಮ್ಮ ರವಿಕೆಯಲ್ಲಿ ನಮ್ಮ APMC ನಮ್ಮನ್ನು ಇದು ಮಾಡಿದ್ದೀವಿ. ಇವತ್ತು ನೀವೇ ಸರ್ಕಾರ, ನಿಮ್ಮ ಸರ್ಕಾರ ಇದೆ, ಆದರೂ ನಮ್ಮನ್ನು ನೀವು ಕಡೆಗಣಿಸ್ಬಿಟ್ಟಿದ್ದೀರಾ. ಹೇಳ್ತೀನಿ ಕೇಳಿ, ಇದು ಬೇಡ. ನಮ್ಮ ಪ್ರಾಣ ಓದೋಕ್ಕೆ ಚಿಂತೆ ಇಲ್ಲ, ನಾವು ಪ್ರಾಣ ಬಿಡ್ತೀವಿ. ಅಂಗಡಿ ಕೂಡ ಇದೇ ಸೆಕ್ರೆಟರಿ ಹೇಳ್ತೀನಿ, ಇದೇ ವಿಷ ಕೊಡಬೇಡಿ, ಎಲ್ಲ ಕುಡಿತೀವಿ. ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀವು ಇದನ್ನ ತಟಸ್ಥವಾಗಿ ನಿಲ್ಲಿಸಿ. ನಗರದ ಎಪಿಎಂಸಿ ಸೆಕ್ರೆಟರಿ ಧ್ವರಸ್ವಾಮಿ ನೇತೃತ್ವದಲ್ಲಿ ಇಂದು ದಾಸನಪುರ ಎಪಿಎಂಸಿ ಈರುಳ್ಳಿ ಮಾರುಕಟ್ಟೆಗೆ ಬೀಗ ಹಾಕಲು ಮುಂದಾಗಿದ್ರು. ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡೋದಾದ್ರೆ, ವರ್ತಕರು 55 ತಿಂಗಳ ನಂತರ ಮಳಿಗೆಗಳನ್ನ ರಿನಿವಲ್ ಮಾಡಿಕೊಳ್ಳಬೇಕಾಗಿತ್ತು. ಬಾಕಿ ಬಾಡಿಗೆ ಪಾವತಿಯೂ ಮಾಡಿರಲಿಲ್ಲ. ಹೀಗಾಗಿ ಮಳಿಗೆಗಳಿಗೆ ಬೀಗ ಹಾಕಲು ಮುಂದಾಗಿದ್ರು. ಇದರ ಜೊತೆಗೆ ಇದೇ ಸೆಕ್ರೆಟರಿ ಧ್ವರಸ್ವಾಮಿ ಎ ಮತ್ತು ಬಿ ಬ್ಲಾಕ್ನಲ್ಲಿದ್ದ ಮಳಿಗೆಗಳನ್ನ ಸಿ ಬ್ಲಾಕ್ ಶಿಫ್ಟ್ ಮಾಡಿಕೊಳ್ತೇವೆ ಎಂದಿದ್ರು. ಆದ್ರೆ ಇದಕ್ಕೆ ಒಪ್ಪದ ವರ್ತಕರು ಕೋರ್ಟ್ ಮೆಟ್ಟಿಲೇರಿದ್ರು. ರಾಜ್ಯ ಉಚ್ಚ ನ್ಯಾಯಾಲಯದಿಂದ ಆರ್ಡರ್ ತೀರ್ಪು ಏನಾಗಿದೆ, ಆ ತೀರ್ಪನ್ನ ಅನುಷ್ಠಾನ ಮಾಡ್ತಾ ಇದೀವಿ. ನಾವು ಆಲೂಗಡ್ಡೆ ವ್ಯಾಪಾರ ಮಾಡೋರ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಅಲಾಟ್ಮೆಂಟ್ ಮಾಡಿದ್ವಿ ನಾವು, ಅವರು ತಗೊಂಡಿಲ್ಲ ಅದನ್ನ. ಮಳಿಗೆಗಳನ್ನ ಪ್ರಪೋರ್ಷನೇಟ್ ಆಗಿ ಹಂಚಿಕೆ ಮಾಡಿ ಅಂತ ಆಗಿದೆ. ಸೊ ಆತರ ಹಂಚಿಕೆ ಮಾಡ್ಬೇಕಂದ್ರೆ ಎಲ್ಲವನ್ನೂ ವಾಪಸ್ ತಗೊಂಡು ಎಲ್ಲರಿಗೂ ಹೊಸದಾಗಿ ಅಲಾಟ್ ಮಾಡಬೇಕು. ಇನ್ನು ಕೋರ್ಟ್ ಎಪಿಎಂಸಿ ಪರವಾಗಿ ಆದೇಶ ಬಂದಿದ್ದು, ವರ್ತಕರು ಡಬಲ್ ಚೇಂಜ್ ಅಪೀಲ್ ಹೋಗಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಎಪಿಎಂಸಿಯಲ್ಲಿ ವ್ಯವಹಾರ ಮಾಡಿಕೊಂಡು ಬರ್ತಾ ಇದ್ದ ವರ್ತಕರು ಇದನ್ನೇ ನಂಬಿಕೊಂಡು ಬದುಕ್ತಾ ಇದ್ದಾರೆ. ಆದರೆ ಏಕಾಏಕಿ ಬೀಗ ಹಾಕಿಸ್ತಾ ಇರೋದಕ್ಕೆ ಓವರ್ ಟ್ಯಾಂಕ್ ಹತ್ತಿ ಹಾಗೂ ವಿಷದ ಬಾಟಲ್ ಹಿಡಿದು ದೊರೆಸ್ವಾಮಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸರು ವಿಷದ ಬಾಟಲ್ ಕಿತ್ಕೊಂಡು ಅವರನ್ನ ಸಮಾಧಾನ ಪಡಿಸೋಕೆ ಹರಸಾಹಸವನ್ನ ಪಟ್ರು. ಸದ್ಯ ಈಗಾಗಲೇ ಹಲವಾರು ಮಳಿಗೆಗಳಿಗೆ ಬೀಗ ಜಡಿದಿದ್ದು, ಇನ್ನುಳಿದ ಮಳಿಗೆಗಳಿಗೆ ಖಾಲಿ ಮಾಡಲು 15 ದಿನಗಳ ಗಡುವು ನೀಡಿದ್ದಾರೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.